ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 16ನೇ ಸ್ತೋತ್ರದ ಕುರಿತಾಗಿದೆ. ಶಿವ ಸಹಸ್ರನಾಮದ 16ನೇ ಸ್ತೋತ್ರವು ಹೀಗಿದೆ. ಅಜಶ್ಚ ಬಹುರೂಪಶ್ಚ ಗಂಧಾಧಾರಿಕ ಪದ್ಯಪಿ ಊರ್ಧ್ವರೇತ ಊರ್ಧ್ವಲಿಂಗ ಊರ್ಧ್ವಶಾಯಿ ನಭಸ್ಥಲಃ. ಈ ಸ್ತೋತ್ರದಲ್ಲಿ ಶಿವನ 8 ನಾಮಗಳಿವೆ. ಈಗ ಶಿವನ ಈ 8 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ಅಜಯ ನಮಃ. ಈ ಶಿವನಾಮದ ಅರ್ಥ ಜನ್ಮವಿಲ್ಲದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಹೀಗಿದೆ: ಓಂ ಬಹುರೂಪಾಯ ನಮಃ. ಈ ಶಿವನಾಮದ ಅರ್ಥ ಅನೇಕ ರೂಪಗಳನ್ನು ಧರಿಸಿದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮವು ಹೀಗಿದೆ: ಓಂ ಗಂಧಧಾರಿಣೇ ನಮಃ. ಈ ಶಿವನಾಮದ ಅರ್ಥ ಚಂದನವನ್ನು ಅಥವಾ ಗಂಧವನ್ನು ಧರಿಸಿದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮವು ಹೀಗಿದೆ: ಓಂ ಕಪಾರ್ದಿನೇ ನಮಃ. ಈ ಶಿವನಾಮದ ಅರ್ಥ ಜಟಿಲ ಕೂದಲನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ: ಓಂ ಊರ್ಧ್ವರೇತಸೇ ನಮಃ. ಈ ಶಿವನಾಮದ ಅರ್ಥ ಕಾಮವನ್ನು ಗೆದ್ದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ: ಓಂ ಊರ್ಧ್ವಲಿಂಗಾಯ ನಮಃ. ಈ ಶಿವನಾಮದ ಅರ್ಥ ಮೇಲಕ್ಕೆ ನೋಡುವ ಲಿಂಗದ ರೂಪದಲ್ಲಿ ಲಿಂಗವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ: ಓಂ ಊರ್ಧ್ವಶಾಯಿನೇ ನಮಃ. ಈ ಶಿವನಾಮದ ಅರ್ಥ ಮೇಲ್ಮುಖವಾಗಿ ಮಲಗುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮವು ಹೀಗಿದೆ: ಓಂ ನಾಭಸ್ಥಳಾಯ ನಮಃ. ಈ ಶಿವನಾಮದ ಅರ್ಥ ಆಕಾಶದಲ್ಲಿ ಸ್ಥಾನ ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 8 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 17ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.